ರಾಯಚೂರಿನಲ್ಲಿ ಅಕಾಲಿಕ ಮಳೆಗೆ ಭತ್ತದ ಬೆಳೆ ನಾಶ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಇನ್ನು ರಾಯಚೂರಿನಲ್ಲಿ ಅಕಾಲಿಕ ಮಳೆಗೆ ಭತ್ತದ ಬೆಳೆ ನಾಶ, ಆಲಿಕಲ್ ಸಹಿತ ಭಾರಿ ಮಳೆಗೆ ಭತ್ತದ ಬೆಳೆ ನೆಲ ಕಚ್ಚಿದೆ. ರಾಯಚೂರು ಜಿಲ್ಲೆ ಮಾಸ್ಕಿ ತಾಲೂಕಿನ ಗೌಡನಬಾವಿ ಸಿಂಧನೂರು ತಾಲೂಕಿನ ಹಲವು ಕಡೆಗಳಲ್ಲಿ ಭತ್ತದ ಬೆಳೆ ಹಾನಿಯಾಗಿದೆ. ಮಳೆಯಿಂದ ಕಟಾವಿನ ಹಂತಕ್ಕೆ ಬಂದಿದ್ದಂತ ಭತ್ತ ಸಂಪೂರ್ಣವಾಗಿ ನಾಶ ಆಗಿದೆ. ಗಾಳಿ ಸಹಿತ ಆಲಿಕಲ್ ಮಳೆಗೆ ಸಂಪೂರ್ಣವಾಗಿ ಭತ್ತದ ಬೆಳೆ ನಾಶ ಆಗಿರುವಂತದ್ದು. ಕೂಡಲೇ ಸರ್ಕಾರ ಬೆಳೆ ನಷ್ಟ ಪರಿಹಾರವನ್ನ ನೀಡುವಂತೆ ರೈತರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಯಚೂರಿನಲ್ಲಿ ಅಕಾಲಿಕ ಮಳೆ ಸುರಿದಿದೆ. ಆಲಿಕಲ್ ಸಹಿತ ಭಾರಿ ಮಳೆಗೆ ಭತ್ತದ ಬೆಳೆ ನೆಲ ಕಚ್ಚಿರುವಂತದ್ದು. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಗೌಡನಬಾವಿ ಮತ್ತು ಹಿರೇದಿನ್ನಿ, ಸಿಂಧನೂರು ತಾಲೂಕಿನ ಹಲವು ಕಡೆಗಳಲ್ಲಿ ಭತ್ತದ ಬೆಳೆ ನಾಶವಾಗಿದೆ. ಏನೋ ಬೆಳೆ ನಾಶದಿಂದ ರೈತರು ಕಂಗಾಲಾಗಿದ್ದಾರೆ. ಅದು ಕಟಾವಿಗೆ ಬಂದಿದ್ದಂತ ಬೆಳೆ ಮಳೆಯಿಂದ ನೆಲ ಕಚ್ಚಿರೋದು. ರೈತರು ಈಗ ಕಂಗಾಲಾಗಿದ್ದಾರೆ. ಕೂಡಲೇ ಸರ್ಕಾರ ಬೆಳೆ ನಷ್ಟ ಪರಿಹಾರವನ್ನ ಕೊಡ್ಬೇಕು ಅಂತ ಕೂಡ ಅವರು ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಕಟಾವಿಗೆ ಬಂದಿದ್ದಂತಹ ಬೆಳೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ನೆಲ ಕಚ್ಚಿರುವಂತದ್ದು. ಗಾಳಿ ಸಹಿತ ಸುರಿದ ಭಾರಿ ಮಳೆಯಿಂದಾಗಿ ರೈತರೆಲ್ಲರೂ ಕೂಡ ಕಂಗಾಲಾಗಿದ್ದಾರೆ. ಒಂದು ರೀತಿಯಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದ ರೀತಿಯಾಗಿ ಇಲ್ಲಿ ಆಗಿರುವಂತದ್ದು. ಇಲ್ಲಿ ಸುರಿದಂತ ಭಾರಿ ಮಳೆಯಿಂದಾಗಿ ಈ ಸಂಪೂರ್ಣವಾಗಿ ಭತ್ತದ ಬೆಳೆ ನಾಶ ಆಗಿದೆ. ಆಲಿಕಲ್ ಮಳೆಗೆ ಸಂಪೂರ್ಣವಾಗಿ ನಾಶ ಆಗಿರುವಂತದ್ದು. ಇನ್ನು ಭತ್ತದ ಗದ್ದೆ ಮಧ್ಯದಲ್ಲಿ ಆಲಿಕಲ್ಲು ಬಿದ್ದಿರೋದನ್ನ ರೈತರು ತೋರಿಸಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ಕಂಪ್ಲೀಟ್ ಆಗಿ ಭತ್ತದ ಬೆಳೆ ಏನಿದಾಗಿದೆ ಎಲ್ಲವೂ ಕೂಡ ನಾಶ ಆಗಿದೆ. ಕಟಾವಿನ ಹಂತಕ್ಕೆ ಬಂದಿದ್ದಂತ ಬೆಳೆ ಇದು ಸಂಪೂರ್ಣವಾಗಿ ನಾಶ ಆಗಿರೋದ್ರಿಂದ ಸರ್ಕಾರ ಈ ಕಡೆ ನಮ್ಮ ಕಡೆ ಗಮನವನ್ನ ಹರಿಸಿ ಬೆಳೆ ನಷ್ಟ ಪರಿಹಾರವನ್ನ ಕೊಡ್ಬೇಕು ಅಂತ ರೈತರು ಒತ್ತಾಯ ಮಾಡ್ತಿದ್ದಾರೆ. ಸಣ್ಣ ಬರ್ತಲ್ಲ ಬಿಡು ಎಣ ನೋಡು ಆಣಕೋಲ್ ಹೆಂಗಿದವ ನೋಡು ಹೊರಗ ನೋಡು ಯಾರು ಕೂಗಿದ್ದಾವ ನೋಡು ಹೊರಗವನ್ಗ ವಿಡಿಯೋ ಮಾಡು ವಿಡಿಯೋ ಮಾಡು ವಿಡಿಯೋ ಮಾಡು ವಿಡಿಯೋ ಮಾಡು ಅಲ್ಲಿ ನೋಡಿ ಅರ್ಧ ಕರ್ದು ನೆಲ ಉದಿರೋದು ನೆಲ ಉದಿರೋದು ಉದಿರೋ ನೋಡಲ್ಲಿಗ ಹಾ ಇಡಕ್ಕೆ ಇಲ್ಲಿಂದ ಸಣ್ಣ ಬರ್ತಲ್ಲ ಬಿಡು ಎಣ ನೋಡು ಆಣಕೋಲ್ ಹೆಂಗಿದವ ನೋಡು ಹೊರಗ ನೋಡು ಯಾರು ಕೂಗಿದ್ದಾವ ನೋಡು ಹೊರಗವನ್ಗ ವಿಡಿಯೋ ಮಾಡು ವಿಡಿಯೋ ಮಾಡು ವಿಡಿಯೋ ಮಾಡು ವಿಡಿಯೋ ಮಾಡು ಅಲ್ಲಿ ನೋಡಿ ಅರ್ಧ ಕರ್ದು ನೆಲ ಉದಿರೋದು ನೆಲ ಉದಿರೋದು ಉದಿರೋ ನೋಡಲ್ಲಿಗ ಹಾ ಇಡಕ್ಕೆ ಇಲ್ಲಿಂದ ಸಣ್ಣ ಬರ್ತಲ್ಲ ಬಿಡು ಎಣ ನೋಡು ಆಣಕೋಲ್ ಹೆಂಗಿದವ ನೋಡು ಹೊರಗ ನೋಡು ಯಾರು ಕೂಗಿದ್ದಾವ ನೋಡು ಹೊರಗವನ್ಗ ವಿಡಿಯೋ ಮಾಡು ವಿಡಿಯೋ ಮಾಡು ವಿಡಿಯೋ ಮಾಡು ವಿಡಿಯೋ ಮಾಡು ಅಲ್ಲಿ ನೋಡಿ ಅರ್ಧ ಕರ್ದು ನೆಲ ಉದಿರೋದು ನೆಲ ಉದಿರೋದು ಉದಿರೋ ನೋಡಲ್ಲಿಗ ಹಾ ಇಡಕ್ಕೆ ಇಲ್ಲಿಂದ ಸಣ್ಣ ಬರ್ತಲ್ಲ ಬಿಡು ಎಣ ನೋಡು ಆಣಕೋಲ್ ಹೆಂಗಿದವ ನೋಡು ಹೊರಗ ನೋಡು ಯಾರು ಕೂಗಿದ್ದಾವ ನೋಡು ಹೊರಗವನ್ಗ ವಿಡಿಯೋ ಮಾಡು ವಿಡಿಯೋ ಮಾಡು ವಿಡಿಯೋ ಮಾಡು ವಿಡಿಯೋ ಮಾಡು
ಅಲ್ಲಿ ನೋಡಿ ಅರ್ಧ ಕರ್ದು ನೆಲ ಉದಿರೋದು ನೆಲ ಉದಿರೋದು ಉದಿರೋ ನೋಡಲ್ಲಿ ಹಾ ಹಿಡಕೆ ಮೂಲಾಗದ ಇಲ್ಲಿಂದ ಸಣ್ಣ ಬರ್ತಾಲ್ಲ ಬಿಡು ಅಣ್ಣ ಇಲ್ಲಿ ನೋಡು ಅಣ್ಣಕೋಲಿ ಹೆಂಗಿದವ ಇಂದ ಕರ್ಕೊಂಡು ನೋಡು ಕರಗವನ್ ನೋಡು ಯಾರು ಕುಯ್ದು ಬಿದ್ದಾವ ನೋಡು ಕರಗವನ್ ಹುಡುಗ ವಿಡಿಯೋ ಮಾಡು ವಿಡಿಯೋ ಮಾಡು ವಿಡಿಯೋ ಮಾಡು ವಿಡಿಯೋ ಮಾಡು ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಈಗ ರಾಯಚೂರು ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದ ಭತ್ತದ ಬೆಳೆ ಎಲ್ಲ ಸಂಪೂರ್ಣವಾಗಿ ನಾಶ ಆಗಿದೆ, ರೈತರು ಕಂಗಾಲಾಗಿದ್ದಾರೆ. ಯಾವ್ಯಾವ ಕಡೆ ಈ ತರ ನಾಶ ಆಗಿದೆ ಬೆಳೆಗಳು ಅಂತ? ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಗೌಡನಬಾವಿ ಮತ್ತು ಹಿರೇದಿನ್ನಿ ಮತ್ತು ಸಿನ್ನೂರು ತಾಲೂಕಿನ ಹಲವು ಕಡೆ ಸುಮಾರು ಬೆಳೆ ನಾಶ ಆಗಿದೆ. ಅಲ್ಲಿನ ರೈತರು ಆಲೆಕಲ್ಲು ಬಿದ್ದಿರೋದನ್ನ ಅಂದ್ರೆ ಬೆಳೆ ನಾಶ ಭತ್ತದ ನಡುವೆ ಬಿದ್ದಿರೋ ಆಲೆಕಲ್ಲುಗಳನ್ನ ತೋರಿಸಿ ಬಹಳಷ್ಟು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಬೆಲೆ ಏರಿಕೆ ಸಮಸ್ಯೆ ಆದ್ರೆ ಇನ್ನೊಂದು ಕಡೆ ಈ ವರ್ಣ ಆರ್ಭಟಕ್ಕೆ ಈ ಕಟಾವಿಗೆ ಬಂದಂತ ಭತ್ತಗಳು ನಾಶ ಆಗಿರೋದಕ್ಕೆ ರೈತರು ತುಂಬಾನೇ ಕಷ್ಟದಲ್ಲಿದ್ದಾರೆ ಅಂತ ಹೇಳ್ಬೋದು ಗ್ರಾಮದಲ್ಲಿ. ಓಕೆ, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೆ ಏನಾದ್ರೂ ಹೋಗಿದ್ಯಾ? ಅಧಿಕಾರಿಗಳೇನಾದ್ರೂ ಭೇಟಿ ಕೊಡುವಂತದ್ದು ಅಥವಾ ಪರಿಹಾರ ಕೊಡುವಂತಹ ಭರವಸೆ ಏನಾದ್ರೂ ಕೊಟ್ಟಿದ್ದಾರಾ? ಈಗಾಗಲೇ ಅಧಿಕಾರಿಗಳ ಗಮನಕ್ಕೆ ಬಂದಿದ್ದು ಕೂಡ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೆಳೆ ಹಾನಿಗೆ ಸಂಬಂಧಪಟ್ಟಂತ ಪರಿಹಾರ ಏನಿದೆ ಅದನ್ನ ಕೊಡಿಸುವವರಲ್ಲಿ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ನಿಮ್ಗೆ ನಾನು ಬೆಳೆ ಪರಿಹಾರವನ್ನು ಕೊಡಿಸ್ತೀನಿ ಅನ್ನುವಂತ ಮಾಡೋದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಈಗ ರೈತರಿಗೆ ಭರವಸೆ ಕೊಡೋದ್ರ ಮೂಲಕ ಧೈರ್ಯ ತುಂಬ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಮೇಡಮ್. ಅದಕ್ಕೆ ಓಕೆ, ಈಗ ಇದು ಒಂದು ಕಡೆ ಮಾತ್ರ ಆಗಿದ್ಯಾ ಇಲ್ಲ ಅಕ್ಕಪಕ್ಕದ ಬೇರೆ ಕಡೆ ಈ ರೀತಿ ಘಟನೆಗಳು ನಡೆದಿದ್ಯಾ? ರಾಯಚೂರು ಜಿಲ್ಲೆ ಸುಮಾರು ಕಡೆ ಆಗಿದೆ. ಈಗ ಮಸ್ಕಿ ತಾಲೂಕಿನಿಂದ ಆಗಿರ್ಬೋದು, ಸಿನ್ನೂರು ತಾಲೂಕಿನ ಕಡೆ ಆಗಿರ್ಬೋದು, ಮತ್ತೆ ಸ್ವಲ್ಪ ಲಿಂಗಸೂರಿನ ಕೊನೆಯ ಭಾಗದಲ್ಲಿ ಕೂಡ ಈ ತರದ ಒಂದು ಬೆಳೆ ನಾಶ ಆಗಿದೆ. ಅತಿ ಹೆಚ್ಚು ಅಂತ ಹೇಳ್ಬೇಕಾದ್ರೆ ಮಸ್ಕಿ ತಾಲೂಕಿನ ಗೌಡನಬಾವಿ ಮತ್ತು ಹಿರೇದಿನ್ನಿ ಮತ್ತು ಸಿನ್ನೂರು ತಾಲೂಕಿನ ಭಾಗದಲ್ಲಿ ಅತಿ ಹೆಚ್ಚು ಬೆಳೆ ನಾಶ ಆಗಿರುವಂತದ್ದು ಮೇಡಮ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನಾಗರಾಜ್. ಏನೋ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನಾದ್ಯಂತ ಬಹಳಷ್ಟು ಕಡೆ ಈ ರೀತಿ ಘಟನೆಗಳಾಗಿರುವಂತದ್ದು. ಇದರಿಂದ ಎಲ್ಲೋ ಒಂದು ಕಡೆ ರೈತರು ಕೂಡ ಬಹಳಷ್ಟು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಟಾವಿಗೆ ಬಂದಿದ್ದಂತ ಬೆಳೆ ನಾಶ ಆಗಿದೆ. ಇದರಿಂದ ನಾವು ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ನಮ್ಗೆ ಸರ್ಕಾರ ನಮ್ ಕಡೆ ಮುಖ ಮಾಡಿ ನಮ್ಗೆ ಒಂದು ಪರಿಹಾರ ಕೊಡುವಂತ ಕೆಲಸವನ್ನ ಮಾಡ್ಬೇಕು ಅಂತ ಕೂಡ ಒತ್ತಾಯಿಸ್ತಿದ್ದಾರೆ. ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ಮತ್ತು ಕೃಷಿ ಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ಳುತ್ತೆ. ರಾಯಚೂರು ಜಿಲ್ಲೆಯ ಸಿಂಧನೂ ಮಸ್ಕಿ ತಾಲೂಕಿನ ಗೌಡನಬಾಯಿ ಗ್ರಾಮದ ಅಂಬರೀಶ್ ಕಾಳದಿನ್ನಿ ಮತ್ತು ಯಂಕಪ್ಪ ಗುರಿ, ಬಸಲಿಂಗಪ್ಪ ಗುರಿಕೇರ, ಕಂಪಣ್ಣ ಗುರಿಕೇರು, ಇದೇ ರೀತಿ ನೂರಾರು ರೈತರ ಬೆಳೆಗಳು ಆಲಿಕಲ್ಲು ಮಳೆಗೆ, ಅಕಾಲಿಕ ಆಲಿಕಲ್ಲು ಮಳೆಗೆ ಒಂದು ಕಾಳು ಉಳ್ಳಾರ್ದಂಗನ ಎಲ್ಲ ಸಂಪೂರ್ಣ ಬಿದ್ದು ನೆಲದ ಪಾಲಾಗಿದೆ. ಬೆಳೆ ಸಂಪೂರ್ಣ ನೆಲದ ಪಾಲಾಗಿದೆ ಬೆಳೆ. ಹೀಗಾಗಿ ರೈತರು ಪ್ರತಿ ಎಕರೆಗೆ 40-50 ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ. ಈ ಖರ್ಚಿಗೆ ಅನುಗುಣವಾಗಿ ಸರ್ಕಾರ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ನಾವು ಈ ಮೂಲಕ ರೈತರ ಪರವಾಗಿ ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆ ಜಿಲ್ಲಾ ಘಟಕ ರಾಯಚೂರು ವತಿಯಿಂದ ಮನವಿಯನ್ನು ಮಾಡಿಕೊಳ್ತಿದ್ದೇವೆ. ಹಾಗಾಗಿ ಮತ್ತು ಅಲ್ಲದೆ ಈ ವರ್ಷ ಭತ್ತದ ದರ ಸಂಪೂರ್ಣ ಕುಸಿತಗೊಂಡಿದೆ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ. ಈ ಭತ್ತಕ್ಕೆ 1300 ರೂಪಾಯಿ ಮಾರುಕಟ್ಟೆಯಲ್ಲಿ 75 ಕೆಜಿ ಮಾರಾಟ ಆಗ್ತಾ ಇದೆ. ಇವತ್ತು ಬೆಂಬಲ ಬೆಲೆಕ್ಕಿಂತ ಕನಿಷ್ಠ 400 ರೂಪಾಯಿಯಿಂದ 500 ರೂಪಾಯಿ ಕಡಿಮೆ ಇದೆ. ಹಾಗಾಗಿ ತೆಲಂಗಾಣ ಮಾದರಿಯಲ್ಲಿ ತೆಲಂಗಾಣ ರಾಜ್ಯ ಏನು 500 ರೂಪಾಯಿ ಪ್ರೋತ್ಸಾಹ ಸೇರಿಸಿಕೊಟ್ಟಿದೆ, ಆ ರೇಟ್ನ ಪ್ರಕಾರ 3880 ರೂಪಾಯಿ, 2880 ರೂಪಾಯಿದಂಗ ಪ್ರತಿ ಕ್ವಿಂಟಲ್ಗೆ ದರ ನಿಗದಿ ಮಾಡಿ 500% ಸೇರಿಸಿ ಖರೀದಿ ಮಾಡಬೇಕಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಖರೀದಿ ಒಂದೆಡೆಯಲ್ಲಿ ಜೋಳ ಡಿಸೆಂಬರ್ನಲ್ಲಿ ರಾಶಿ ಆಗಿವೆ, ಇನ್ನ ಖರೀದಿ ಆಗ್ತಾ ಇಲ್ಲ. ಹಿಂಗಾರು ಮುಂಗಾರು ಅಂತೇಳಿ ಗೊಂದಲ ಆಗಿದೆ. ಅದೇ ರೀತಿ ಭತ್ತಕ್ಕೆ ಆಗಬಾರದು. ಹಾಗಾಗಿ ಅತಿ ಶೀಘ್ರದಲ್ಲಿ ಭತ್ತದ ಖರೀದಿ ಕೇಂದ್ರ ತೆರೆದು ಏನು ತಾರತಮ್ಯ ಮಾಡ್ಲಾರ್ದಂಗ, ಯಾಕಂದ್ರೆ ಇವತ್ತು ಮಳೆ ಬಂದು ಬಿದ್ದು ಹೋಗಿದೆ, ಭತ್ತ ಕಪ್ಪಾಗಿದೆ, ಹಸಿರಾಗಿದೆ ಅನ್ನೋದು ಬೇಡ. ಹಾಗಾಗಿ ಎಲ್ಲಾ ಭತ್ತವನ್ನ ಖರೀದಿ ಮಾಡಬೇಕು, ತಾರತಮ್ಯ ಮಾಡಬಾರದು. ಷರತ್ತು ವಿಧಿಸಿ ಖರೀದಿ ಮಾಡಕ್ಕೆ ರೈತರ ಖಾತೆಗೆ ವಾರದ ಒಳಗಡೆ ಹಣ ಹಾಕ್ಬೇಕಂತ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ.
ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.